ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 56. ಪೂಜೆಯ ನಂತರ ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಖ್ಯಾತಿಯ ಬಲಭಾಗದಲ್ಲಿ ಆಜ್ಞಾ ಕುಳಿತಿದ್ದರೆ ಎಡಭಾಗದಲ್ಲಿ ಅದ್ರತ್ ಕುಳಿತಿದ್ದ. ಅವನ ಪಕ್ಕದಲ್ಲಿ ಪ್ರಮೋದ್, ಅವ್ಯಯ್, ಸಹನಾ ಹಾಗೂ ಅದ್ರತ್ನ ಮನೆಯವರು. ಅವರ ಮುಂಭಾಗದಲ್ಲಿ ಸ್ನೇಹ, ಸ್ತುತಿ, ಯುದಿತ್, ಪ್ರಣೀತಾ ಹಾಗೂ ಖ್ಯಾತಿಯ ತವರು ಮನೆಯವರು ಕುಳಿತಿದ್ದರು. ಪ್ರಮೋದ್ ಸ್ನೇಹಾಳೆಡೆಗೆ ಪದೇ ಪದೇ ನೋಡುತ್ತಿದ್ದರೆ, ಹುಡುಗಿ ಇಷ್ಟ ಆದ್ಲಾ ಎಂದು ಕೇಳಿದ. ಅದ್ರತ್ನ ಮಾತಿಗೆ ಮೊದಲು ಹ್ಞೂ ಎಂದವ. ತದನಂತರ ಮನೆಯಲ್ಲೆಲ್ಲರೂ ನನ್ನ ಮದುವೆ ಮಾಡಿಸುವುದಕ್ಕೆ ತುದಿಗಾಲಲ್ಲೇ ನಿಂತಿದ್ದಾರೆ, ಆದರೆ ನನಗೆ ಯಾವ ಹುಡುಗಿ ಕೂಡ ಹಿಡಿಸಲಿಲ್ಲ ಎಂದ. ಈ ಹುಡುಗಿ ಹಿಡಿಸಿದಾಳೆ ಅಲ್ವಾ, ಛೇಡಿಸಿದ ಅದ್ರತ್. ಹಾಗೇನಿಲ್ಲ ಎಂದು ಉತ್ತರಿಸಿದನಾದರೂ ಪದೇ ಪದೇ ಅವಳತ್ತ ನೋಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಅದು ಸ್ನೇಹಳ ಗಮನಕ್ಕೆ ಬಂದಾಗ ಅವಳಿಗೆ ಇರುಸುಮುರುಸಾಯಿತು. ಅದ್ರತ್ ಖ್ಯಾತಿಯ ಬಳಿ ಸ್ನೇಹಳ ಬಗ್ಗೆ ವಿಚಾರಿಸಿದಾಗ ಅವನತ್ತ ಉರಿನೋಟ ಬೀರಿದವಳು, ನಿನ್ನೆ ಅಷ್ಟೇ ಮದುವೆ ಆಗಿದೆ, ಈಗಲೇ ಬೇರೆ ಹುಡುಗಿನ ನೋಡ್ತಿದ್ಯಾ ನೇರವಾಗಿ ಪ್ರಶ್ನಿಸಿದಾಗ ಅವಳ ಸರಿಯಗೆ ಕಣ್ಣಿನ ಗಾತ್ರ ಹೆಚ್ಚಿಸಿದವ, ನಿನ್ನಷ್ಟಕ್ಕೆ ನೀನು ಏನೇನೋ ಯೋಚಿಸಬೇಡ, ನನ್ನ ಫ್ರೆಂಡ್ಗೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ, ಅದಕ್ಕೆ ಕೇಳ್ದೆ ಎಂದ. ತುಸು ಮೆತ್ತಗಾದವಳು, ಅವಳು ಸ್ತುತಿಯ ಫ್ರೆಂಡ್ ಸ್ನೇಹ ಅಂತ ಎಂದಳು ಚುಟುಕಾಗಿ. ಅವಳು ಖ್ಯಾತಿಯ ತಂಗಿಯ ಫ್ರೆಂಡ್ ಸ್ನೇಹ ಅಂತ ಅವಳ ಹೆಸರು ಎಂದು ಅದ್ರತ್ ಹೇಳಿದಾಗ, ಹೌದಾ, ಹಾಗಾದರೆ ತುಂಬ ಚಿಕ್ಕವಳಿರಬೇಕು ಎಂದ ಪ್ರಮೋದ್ ಇಳಿದ ದನಿಯಲ್ಲಿ. ಹಾಂ, ವಯಸ್ಸಿನ ಅಂತರ ನಿಮಗಿಬ್ಬರಿಗೆ ತೊಂದರೆ ಇಲ್ಲ ಅಂತಿದ್ರೆ ಮುಂದುವರಿಯಬಹುದಲ್ಲ ಎಂದ. ನೋಡೋಣ, ಮೊದಲವಳ ಹತ್ರ ಮಾತಾಡ್ತೀನಿ ಎಂದು ಮುಂದೆ ನೋಡಿದಾಗ ಅವಳು ಅಲ್ಲಿರಲಿಲ್ಲ. ತನಗೆ ಸೇರಿದಷ್ಟು ತಿಂದು ಅಲ್ಲಿಂದ ಅದಾಗಲೇ ನಡೆದಿದ್ದಳು. ಯುದಿತ್ ಸ್ತುತಿಯನ್ನು ಕಾಡಿಸುತ್ತಾ ಊಟ ಮಾಡುತ್ತಿದ್ದರೆ ಅವನ ಸರಿಯಾಗಿ ಬೇಸತ್ತಿದ್ದಳು ಸ್ತುತಿ. ಸ್ನೇಹ ಎದ್ದು ಹೋಗಿದ್ದು ಅವಳ ಗಮನಕ್ಕೆ ಬರಲಿಲ್ಲ. ಸ್ತುತಿ, ನಿನ್ನ ಫ್ರೆಂಡೆಲ್ಲಿ ಎಂದು ಅದ್ರತ್ ಕೇಳಿದಾಗಲೇ ಅವಳು ಸಹ ಸ್ನೇಹಳ ಅನುಪಸ್ಥಿತಿ ಅರಿತದ್ದು. ಅವಳು ಬೇಗ ಬೇಗ ಊಟ ಮಾಡಿದವಳು ಅಲ್ಲಿಂದ ಗೆಳತಿಯನ್ನು ಒರೆಸಿ ಹೊರಟರೆ ಅವಳನ್ನು ಹಿಂಬಾಲಿಸಿದ ಪ್ರಮೋದ್. ಸ್ನೇಹ, ಏನಾಯಿತು ನಿಂಗೆ? ಸ್ತುತಿ ಪ್ರಶ್ನಿಸಿದಾಗ, ಏನಿಲ್ಲ ಸ್ತುತಿ, ನಾನು ಮನೆಗೆ ಹೋಗ್ತೀನಿ ಎಂದಳು ಸ್ನೇಹ. ಏನಾಗಿದೆ ನಿಂಗೆ? ಎಷ್ಟು ಹೊತ್ತು ಚೆನ್ನಾಗೇ ಇದೆಯಲ್ಲ. ನಿಜವನ್ನು ಹೇಳಲೋ ಬೇಡವೋ ಎಂದು ಯೋಚಿಸಿದವಳು, ಅದು ನಾವು ಊಟ ಮಾಡ್ತಿರುವಾಗ ನಮ್ಮ ಮುಂದೆ ಕೂತಿದ್ದ ವ್ಯಕ್ತಿ ನನ್ನನ್ನೇ ನೋಡ್ತಿದ್ದ, ನನಗೆ ಇರಿಟೇಷನ್ ಆಯಿತು, ಸೊ ಎದ್ದು ಬಂದುಬಿಟ್ಟೆ, ವರದಿ ಒಪ್ಪಿಸಿದಳು. ಸ್ತುತಿಯನ್ನು ಹಿಂಬಾಲಿಸಿ ಬಂದ ಪ್ರಮೋದ್ಗೆ ಸ್ನೇಹಳ ಮಾತು ಕೇಳಿ ಬೇಸರವಾಯಿತು. ತನ್ನ ಬಗ್ಗೆ ಅವಳಿಗೆ ಒಳ್ಳೆ ಅಭಿಪ್ರಾಯವಿಲ್ಲ ಎಂದುಕೊಂಡ. ಸಾರಿ, ನಾನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಲ್ಲ ಎಂದವನ ಮಾತಿಗೆ ಇಬ್ಬರೂ ಅವನತ್ತ ನೋಡಿದರು. ಸ್ನೇಹಳಿಗೆ ಅವನನ್ನು ಅಲ್ಲಿ ಕಂಡು ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗಲಿಲ್ಲ. ಆದರೆ ಅವನ ಮಾತಿಂದ ಸ್ನೇಹ ಇಷ್ಟು ಹೊತ್ತು ಹೇಳಿದ ವ್ಯಕ್ತಿ ಅವನೇ ಎಂದರಿತ ಸ್ತುತಿ, ನೀವು ಭಾವನ ಫ್ರೆಂಡ್ ಅಲ್ವಾ ಎಂದು ಕೇಳಿದಳು. ಮದುವೆಯ ಸಮಯದಲ್ಲಿ ಅದ್ರತ್ ಪ್ರಮೋದ್ನನ್ನು ಗೋಪಿನಾಥ್ ದಂಪತಿಗಳಿಗೆ ಪರಿಚಯಿಸುವಾಗ ಅವಳು ಅಲ್ಲೇ ಇದ್ದಳು. ಹೌದು, ಐ ಆಮ್ ಪ್ರಮೋದ್ ಎಂದವ ಸ್ನೇಹಳೆಡೆಗೆ ತಿರುಗಿ. ಸ್ನೇಹ, ನೀವು ನನಗೆ ಇಷ್ಟವಾಗಿದ್ರಿ, ಅದಕ್ಕೆ ನೋಡ್ತಿದ್ದೆ, ನೀವು ಒಪ್ಪಿದ್ರೆ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳೋಕ್ಕೂ ತಯಾರಿದ್ದೆ, ಆದರೆ ನಿಮಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಗೊತ್ತಾಯಿತು. ಒನ್ಸ್ ಅಗೈನ್ ಐ ಆಮ್ ಸಾರಿ ಎಂದವ ಮತ್ತೆ ಅಲ್ಲಿ ನಿಲ್ಲಲಿಲ್ಲ. ಸ್ನೇಹಳಿಗೆ ತಾನು ಅವನನ್ನು ತಪ್ಪಾಗಿ ತಿಳಿದುಕೊಂಡೆ ಎಂದು ಬೇಸರವಾದರೆ, ಸ್ನೇಹ, ಅವರು ತುಂಬ ಒಳ್ಳೆಯವರು ಅನಿಸುತ್ತೆ, ಒಮ್ಮೆ ಅವರ ಬಗ್ಗೆ ಯೋಚಿಸಿ ನೋಡು, ನಾನು ಫೋರ್ಸ್ ಮಾಡಲ್ಲ, ನಿಂಗೆ ಇಷ್ಟ ಆದರೆ ಮನೆಗೆ ಬಂದು ಮಾತಾಡ್ತಾರೆ ಅವರು, ಹೇಗಿದ್ದರೂ ನಿಂಗೆ ಮನೆಯಲ್ಲಿ ಗಂಡು ನೋಡ್ತಿದ್ದಾರೆ ತಾನೆ ಎಂದವಳು ಪ್ರಮೋದ್ ಇದ್ದಲ್ಲಿಗೆ ಬಂದು, ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಸ್ನೇಹ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದರೆ ನಿಮಗೆ ವಿಷಯ ತಿಳಿಸ್ತೀನಿ ಎಂದ. ಸ್ತುತಿಯ ಮಾತಿಗೆ ಕಣ್ಣರಳಿಸಿದವ, ಥ್ಯಾಂಕ್ ಯು ಸಿಸ್ ಎಂದು ತನ್ನ ಮೊಬೈಲ್ ನಂಬರ್ ನೀಡಿದ. ಹಿಂದಿನ ದಿನ ಅವ್ಯಯ್ ಹೇಳಿದ ಮಾತು ಗುಲಾಬಿಯವರ ಮನಸ್ಸಿಗೆ ಸರಿಯಾಗಿ ನಾಟಿತ್ತು. ಅವನ ಮಾತನ್ನು ಮೆಲುಕು ಹಾಕುತ್ತಾ ಕುಳಿತವರು ಇಷ್ಟು ವರ್ಷದ ತನ್ನ ಜೀವನವನ್ನು ನೆನೆದರು. ತಾವು ಶ್ರೀಮಂತರಾದ ನಂತರ ಲೇಡೀಸ್ ಕ್ಲಬ್ ಸದಸ್ಯೆಯಾಗಿದ್ದು, ತದನಂತರ ಅಲ್ಲಿಂದ ಪ್ರಾರಂಭವಾದ ಹೊಸ ಸ್ನೇಹ,
ಗೆಳತಿಯರು, ಬದಲಾದ ತಮ್ಮ ಜೀವನ ಶೈಲಿ, ಅದರ ನಡುವೆ ತಮ್ಮ ಪತಿ ಹಾಗೂ ಮಗನ ಕಡೆಗೆ ಗಮನ ಹರಿಸಲೇ ಇಲ್ಲ. ಅವ್ಯಯ್ ಹೇಳಿದ ಒಂದೊಂದು ಮಾತು ನಿಜವೆನಿಸಿತು. ಗುಬ್ಬಿ ಪ್ರೀತಿಯಿಂದ ಕರೆದರು ಪ್ರತಾಪ್ರವರು. ಚೋಟು ನಿನ್ನೆ ಮಾತನಾಡಿದ ಬಗ್ಗೆ ಯೋಚಿಸ್ತಿದ್ದೀಯಾ ಎಂದು ಕೇಳಿದರು. ಗುಲಾಬಿಯವರು ಅಚ್ಚರಿಯ ನೋಟ ಬೀರಿದಾಗ, ನೀನು ಟೆರೆಸ್ಗೆ ಹೋಗ್ತಿರೋದನ್ನು ನೋಡಿ ನಿನ್ನ ಹಿಂದೆ ಬಂದಿದ್ದೆ. ಅವನು ಮಾತನಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ಎಂದರು. ಅವನು ಇಷ್ಟು ವರ್ಷ ಅನುಭವಿಸಿದ ನೋವನ್ನು ನಿನ್ನೆ ನಿನ್ನ ಮುಂದೆ ಹೇಳಿದ್ದಾನೆ. ಸಾಧ್ಯವಾದರೆ ಇನ್ನಾದರೂ ಬದಲಾಗು ಗುಬ್ಬಿ ಎಂದರು ಭಾವುಕರಾಗಿ. ನನ್ನನ್ನು ಕ್ಷಮಿಸಿ ಪ್ರತಾಪ್, ಈ ಹಣ ನನ್ನನ್ನು ಬದಲಾಯಿಸಿತು. ಲೇಡೀಸ್ ಕ್ಲಬ್ ಪಾರ್ಟಿ ಅಂತ ಹೊರಗಡೆ ಸುತ್ತಾಡ್ತಿದ್ದೆ. ನಿಮಗೆ ಒಳ್ಳೆ ಹೆಂಡತಿ ಆಗಲಿಲ್ಲ, ನಮ್ಮ ಮಗನಿಗೆ ಒಳ್ಳೆ ತಾಯಿ ಆಗಲಿಲ್ಲ. ಹಣವಿದ್ದರಷ್ಟೇ ಈ ಸಮಾಜದಲ್ಲಿ ನಮಗೆ ಬೆಲೆ. ಈ ನೈಜತೆ ನನ್ನನ್ನು ಬದಲಾಯಿಸಿತು. ನಾವು ಬಡವರಾಗಿದ್ದಾಗ ನಮ್ಮ ಕಷ್ಟಕ್ಕೆ, ನಮ್ಮ ಸಹಾಯಕ್ಕೆ ಯಾರೂ ಬರಲೇ ಇಲ್ಲ. ನಾವು ಶ್ರೀಮಂತರಾದಾಗ ಎಲ್ಲರೂ ಬದಲಾದರು. ನಮಗೆ ಸಹಾಯ ಮಾಡದವರಿಗೆ ನಾವು ಬಂಧುಗಳು ಅಂತ ನೆನಪಾಗಿದ್ದು ನಾವು ಶ್ರೀಮಂತರಾದಾಗ. ಅದಕ್ಕೆ ನನಗೆ ಈ ಬಡವರು, ಬಡತನ ಅಂದರೆ ಕೋಪ, ದ್ವೇಷ. ನಮ್ಮ ಸೊಸೆ ಈ ಮನೆಗೆ ಬಂದಾಗಿನಿಂದ ಅವಳನ್ನು ಚುಚ್ಚು ಮಾತಿನಿಂದ ನೋಯಿಸಿದ್ದೀನಿ. ಆದರೆ ಇಲ್ಲಿ ತನಕ ಅವಳು ನನ್ನನ್ನು ನೋಡಿ ಮುಖ ತಿರುಗಿಸಲಿಲ್ಲ. ಒಳ್ಳೆ ಹುಡುಗಿ ಅವಳು. ಅವಳ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಜೊತೆ ಜಗಳ ಮಾಡ್ತಿದ್ರು. ಕಣ್ಣುರೆಸುತ್ತಾ ನುಡಿದಾಗ ಅವರ ಮಾತಿಗೆ ಸಂತಸಗೊಂಡ ಪ್ರತಾಪ್ರವರು, ಇವಾಗಲಾದರೂ ನಮ್ಮ ಸಹನ ಏನು ಅಂತ ಗೊತ್ತಾಯ್ತಲ್ಲ ನಿನಗೆ, ಅಷ್ಟೇ ಸಾಕು ಎಂದರು. ನಾವು ಹುಡುಕಿದ್ರು ಅಂಥ ಒಳ್ಳೆ ಹುಡುಗಿ ನಮ್ಮ ಮಗನಿಗೆ ಸಿಗ್ತಾ ಇರಲಿಲ್ಲ. ನಮ್ಮ ಮಗನ ಆಯ್ಕೆ ಸರಿಯಾಗಿದೆ ಅಭಿಮಾನದಿಂದ ನುಡಿದರು. ಗುಬ್ಬಿ, ನಿನ್ನ ಈ ಬದಲಾವಣೆ ನನಗಂತೂ ತುಂಬ ಖುಷಿ ಆಗ್ತಿದೆ. ಆದರೆ ಇದು ಬರೀ ತಾತ್ಕಾಲಿಕವಾಗಿ ಅಲ್ಲ ತಾನೆ? ಯಾವಾಗಲೂ ನಮ್ಮ ಜೊತೆ ಹೀಗೆ ಇರ್ತೀಯ ಅಲ್ವಾ? ಲೇಡೀಸ್ ಕ್ಲಬ್ ಪಾರ್ಟಿ ಎಂದು ಹೊರಗಡೆ ಇರುವವರಿಗೆ ಮನೆಯಲ್ಲೇ ಇರಲು ಸಾಧ್ಯವೇ ಎಂಬ ಅನುಮಾನದಿಂದ ಕೇಳಿದರು. ಸಾಧ್ಯವಾದಷ್ಟು ಮಾಲಿನಿಯಿಂದ ದೂರವಿರ್ತೀನಿ ಪ್ರತಾಪ್. ಅವಳಿಂದ ಮತ್ತೆ ನಾನು ಬದಲಾದರೂ ಬದಲಾಗಬಹುದು ಎಂದಾಗ, ನೀನು ಲೇಡೀಸ್ ಕ್ಲಬ್ಗೆ ಹೋಗೋದಿದ್ರೆ ಅವಳು ನಿನ್ನನ್ನು ಹುಡ್ಕೊಂಡು ಇಲ್ಲಿ ತನಕ ಬರ್ತಾಳೆ ಎಂದರು. ಬರಲಿ, ಬಂದರೆ ಏನು ಹೇಳಬೇಕು ನಂಗೆ ಚೆನ್ನಾಗಿ ಗೊತ್ತು ಎಂದರು ಏನೋ ನಿರ್ಧರಿಸಿದವರಂತೆ. ಮುಂದುವರಿಯುವುದು